ಹಾಗಾದರೆ ಈ ಜಬಲ್ಪುರದ ದೋಣಿ ದುರಂತಕ್ಕೆ ಯಾರು ಹೊಣೆ? ಯಾರು ಇದರ ಜವಾಬ್ದಾರಿ ಹೊರತಾರೆ? ಹಾಗಾದರೆ ಬೋಟ್ ನಿರ್ವಾಹಕರಿಂದಲೇ 9 ಮಂದಿ ಜಲ ಸಮಾಧಿಯಾಗಿದ್ದಾರೆ. ಮೊದಲಿಗೆ ಯಾರಿಗೂ ಲೈಫ್ ಜಾಕೆಟನ್ನು ಇವರು ಕೊಟ್ಟಿರಲಿಲ್ಲ. ನೋಡಿ, ಖಂಡಿತ ಇದು ಅವರ ಫೇಲ್ಯೂರ್ ಅಲ್ವಾ? ಇದು ಅವರ ಬೇಜವಾಬ್ದಾರಿ ಅಲ್ವಾ? ಯಾವಾಗ ಬೋಟ್ಗೆ ನೀರು ಬರೋಕ್ಕೆ ಪ್ರಾರಂಭ ಆಯಿತು ನೋಡಿ, ಬಲವಾದಂಥ ಗಾಳಿ ಬೀಸಿದಲ್ಲಿ ಸುನಾಮಿ ರೀತಿ ಗಾಳಿ ಬಂದುಬಿಟ್ಟಿದೆ. ಅದು ಹಾಗಾಗಿ ನಿಯಂತ್ರಣ ಕಂಟ್ರೋಲ್ ತಪ್ಪಿ ಅದಾದಮೇಲೆ ನೀರು ಒಂದೇ ಸಮನೆ ಬೋಟ್ ಒಳಗಡೆ ಶುರು ಆಯ್ತು ಬರೋಕ್ಕೆ. ಆವಾಗ ಇವರು ಲೈಫ್ ಜಾಕೆಟನ್ನು ವಿತರಿಸೋಕ್ಕೆ ಮುಂದಾಗ್ಬಿಟ್ರು. ಆಗ ಜನರು ಗಾಬರಿಯಿಂದ ಜಾಕೆಟ್ಗಳನ್ನು ಕಸಿದುಕೊಳ್ಳೋಕೆ ಆರಂಭಿಸಿದ್ರು. ಕಿತ್ತಾಟ ಶುರುವಾಗ್ಬಿಡ್ತು. 31 ಜನ ಇದ್ರು ರೀ. ಜಾಕೆಟ್ ಕಸಿದುಕೊಳ್ಳುವ ಬರದಲ್ಲಿ ಎಲ್ಲರೂ ಬೋಟ್ನ ಒಂದು ಕಡೆ ಹೋಗಿದ್ದಾರೆ. ಅಂದರೆ ಒಂದು ಕಡೆ ಸೇರಿಬಿಟ್ರು. ಅಲ್ಲೇನಾರಿತು ವೇಟ್ ಜಾಸ್ತಿ ಆಗಿಬಿಡ್ತು. ಆವಾಗ ನಿಯಂತ್ರಣ ಕೂಡ ತಪ್ಪಿತ್ತು. ಮಗುಚಿತು. ಅಂದರೆ ಆ ಒಂದು ಕಂಪ್ಲೀಟಾಗಿ ಆ ರೀತಿ ಘಟನೆ ಆಯಿತು. ಬದುಕುಳಿದಂತಹ ಮಹಿಳೆ ಈ ವಿಚಾರವನ್ನು ಬಾಯ್ಬಿಟ್ರು. ತಾಯೊಬ್ಬರು ತನಗೆ ಸಿಕ್ಕಿದ ಲೈಫ್ ಜಾಕೆಟ್ನಲ್ಲಿ ತನ್ನ ಮಗುವನ್ನು ಬದುಕಿಸೋಕೆ ಹೋರಾಡಿದರು. ಆದರೆ ತಾಯಿಯ ಹೋರಾಟವನ್ನು ಫಲಿಸದೆ ಇಬ್ಬರು ಕೂಡ ನೀರು ಪಾಲಾದರು. ತಾಯಿಯ ಲೈಫ್ ಜಾಕೆಟ್ನಲ್ಲಿ ಮಗು ಕೂಡ ಇರೋದು ಈ ಫೋಟೋದಲ್ಲಿದೆ ನೋಡಿ. ಆಗಲೇ ಹೇಳ್ತಾ ಇದ್ವಲ್ಲ, ಇದೇ ಒಂದು ಫೋಟೋ ಇಡೀ ದೇಶದ ಜನ ನೋಡಿ ಕಮೆಂಟ್ ಮಾಡಿ ಕಣ್ಣೀರು ಸುರಿಸ್ತಾ ಇದ್ದಾರೆ. ತಾಯಿಯ ಆ ಒಂದು ಗುಣ ಎಂಥದ್ದು ಅನ್ನೋದನ್ನು ಸಾರಿ ಸಾರಿ ಹೇಳ್ತಾ ಇದೆ. ಇದು ತಾಯಿ ಅಂದರೆ ಹಾಗೆ ಇಲ್ವಾ? ಬೆಲೆ ಕಟ್ಟಕ್ಕಾಗೋದಿಲ್ಲ. ಅದರಲ್ಲೂ ತನ್ನ ಮಗು ಬದುಕಬೇಕು ಅನ್ನುವಂಥ ಒಂದು ಸತತ ಹೋರಾಟ ರೀ ಅದು. ಸಾವಿನಲ್ಲೂ ಕೂಡ ಹೋರಾಟ ಮಾಡಿದ್ದಾಳೆ ಆ ತಾಯಿ. ಗೆದ್ದು ಬರ್ತೀವಿ ನಾವು, ಏನಾಗಲ್ಲ, ಸಮಾಧಾನ ಮಾಡ್ತಾ ಇದ್ಲು. ಮಗು ಅಳ್ತಾ ಇದೆ, ಏನಾಗಲ್ಲ ಏನಾಗಲ್ಲ, ನಾನಿದ್ದೀನಿ, ನಿನ್ನಮ್ಮ ಇದ್ದೀನಲ್ವಾ, ಬದುಕಿಸ್ತೀನಿ ಅಂಥೇಳಿ ಕೊನೆ ಕ್ಷಣದವರೆಗೂ ಕೂಡ ಹೋರಾಟ ಮಾಡಿದರು. ಅದಾದ ಮೇಲೆ ಸಮುದ್ರಕ್ಕೆ ಬೀಳ್ತಾರೆ ನೋಡಿ. ಆ ಬಾಡಿಯನ್ನು ಮೇಲೆತ್ತಿದಾಗ ಇಬ್ಬರು ಕೂಡ ಒಬ್ಬರನ್ನೊಬ್ಬರು ತಬ್ಬಿಕೊಂಡಂತಹ ಆ ಶವವನ್ನು ನೋಡಿ ಅಲ್ಲಿದ್ದಂಥವ್ರು ಎಲ್ಲರೂ ಕಣ್ಣೀರು ಹಾಕ್ಬಿಟ್ರು. ಪೊಲೀಸ್ ಅಧಿಕಾರಿಗಳು, ನೌಕಾ ಸಿಬ್ಬಂದಿ, ಅಲ್ಲಿ ಬಂದಂಥವ್ರು ಎಲ್ಲರ ಕಣ್ಣುಗಳು ಒದ್ದೆ ಆಗಿಬಿಟ್ವು. ಹಾಗಾಗಿನೇ ಈಗ ಈ ದುರಂತದ ಬಗ್ಗೆ ಎಲ್ಲರೂ ಕೂಡ ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಆ ಘಟನೆ ಹೇಗಾಯಿತು? ಯಾರು ಬೇಜವಾಬ್ದಾರಿ? ನಿರ್ವಾಹಕರು, ಬೋಟ್ ನಿರ್ವಾಹಕರು. ಆರಂಭದಲ್ಲಿ ಮೋಜು ಮಸ್ತಿ ಮಾಡ್ತಿದ್ದಾರೆ ಅಂಥೇಳಿ ಅವರು ಕೂಡ ಸುಮ್ಮನಾಗ್ಬಿಟ್ರು. ಅದಾದ ಮೇಲೆ ಯಾವಾಗ ನೀರು ಬರೋಕ್ಕೆ ಫೋರ್ಸ್ ಜಾಸ್ತಿ ಆಯಿತು ಆಗ ಎಲ್ರಿಗೂ ಕೂಡ ವಿತರಿಸೋಕೆ ಮುಂದಾದರು. ಆ ಟೈಮ್ನಲ್ಲಿ ಇವರು ಯದ್ವಾ ತದ್ವಾ ಆ ಕಡೆಯಿಂದ ಈ ಕಡೆ, ಆ ಕಡೆಯಿಂದ ಈ ಕಡೆಗೆ ಓಡಾಡೋಕ್ಕೆ ಶುರು ಮಾಡಿಬಿಟ್ಟು ವಿಚಿತ್ರ ಆಗಿಬಿಟ್ರು. ಟೈಮ್ ಇರಲಿಲ್ಲ ಅಲ್ಲಿ. ನೋಡಿ, ಹಲವರು ಕೂಡ ನಾಪತ್ತೆಯಾಗಿದ್ದಾರೆ. ಈಗ ಕೆಲವೊಬ್ಬರನ್ನ ರಕ್ಷಣೆ ಮಾಡಲಾಗಿದೆ. ಅವ್ರಿಗೂ ಕೂಡ ತೀವ್ರವಾದಂಥ ಶೋಧ ನಡೀತಾ ಇದೆ.